ನಾನು ಮಣ್ಣಿನ ಮಗ ಪ್ರದೀಪ. ನಾನು ತಡಗೋಡಿ ಗ್ರಾಮಕ್ಕೆ ಬಂದಿದ್ದೆ. ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಸೇರಿರುವಂಥ ಈ ಊರು ತಡಗೋಡಿ ಗ್ರಾಮ. ತಡಗೋಡಿ ಗ್ರಾಮದಲ್ಲಿ ಇವತ್ತು ಏನಪ್ಪ ವಿಶೇಷತೆ ಅಂದರೆ ಮಾರಿ ಹಬ್ಬ ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ. ನಮ್ಮ ತಡಗೋಡಿ ಗ್ರಾಮದ ನಮ್ಮ ರೈತರು ಯಾವ ಥರ ವ್ಯವಸಾಯ ಮಾಡ್ತಾವ್ರೆ, ಏನೆಲ್ಲ ಒಂದು ಮನೆಗಳು ಕಟ್ಟಾರೆ, ಯಾವ ಥರ ದೇವಸ್ಥಾನಗಳು ಕಟ್ಟವ್ರೆ, ಯಾವ ಥರ ಹಬ್ಬಗಳು ಮಾಡ್ತಾರೆ, ಇವಾಗ ವೀಡಿಯೋ ಮುಖಾಂತರ ನಿಮಗೆಲ್ಲ ತೋರಿಸ್ತೀನಿ, ನೋಡಿ ಒಂದು ಟ್ರಿಪ್ಪು. ಅದೇ ಥರ ನಮ್ಮ ತಡಗೋಡಿ ಗ್ರಾಮದ ನಮ್ಮ ರೈತರಿಗೆ ನಮ್ಮ ಕಡೆಯಿಂದ ತುಂಬ ಟ್ಯಾಂಕ್ಸ್. ಅದೇ ಥರ ನಮ್ಮ ರೈತ ಮಹಿಳೆಯರು ತಂಬಿಟ್ಟು ತಗೊಬರ್ತಾಯಿದ್ದಾರೆ. ಅದನ್ನು ನಿಮ್ಗೆ ವೀಡಿಯೋ ಮುಖಾಂತರ ತೋರಿಸ್ತೀನಿ, ನೋಡಿ ಒಂದು ಟ್ರಿಪ್ಪು. ಯಾವ ಥರ ಹಬ್ಬ ಮಾಡ್ತಾಯಿದ್ದಾರೆ ನಮ್ಮ ತಡಗೋಡಿ ಗ್ರಾಮದ ನಮ್ಮ ರೈತರು. ನಿಜವಾಗ್ಲೂ ತುಂಬ ಸಖತ್ತಾಗಿ ಮಾಡ್ತಾಯಿದ್ದಾರೆ, ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ. ನೋಡಿ ತುಂಬ ಜನ ಸೇರಿದ್ದಾರೆ ತಡಗೋಡಿ ಗ್ರಾಮದಲ್ಲಿ. ನಿಜವಾಗ್ಲೂ ನೋಡಿ ಯಾವ ಥರ ಐತೆ ಮನೆಗಳು, ನೋಡಿ ಸುತ್ತಮುತ್ತ ಮನೆ ಜನಗಳು, ನೋಡಿ ಕೋಳಿಗಳು ಹಿಡ್ಕೊಬರ್ತಾಯಿದ್ದಾರೆ. ಕೋಳಿ ಕುಯ್ಕೊಂಡು ತಂಪು ತೋರಿಸ್ತಾರೆ ಅಮ್ಮಂಗೆ. ನಿಜವಾಗ್ಲೂ ಇವತ್ತು ಬಿಸಿಲು ಮಾರಮ್ಮಂಗೆ ತಂಪು ತೋರಿಸಿ ನೋಡಿ ಜನಸಾಗರ ಇವತ್ತು ತಡಗೋಡಿ ಗ್ರಾಮದಲ್ಲಿ. ನಮ್ಮ ರೈತರು ಕೋಳಿಗಳು ಹಿಡ್ಕೊಬರ್ತಾವ್ರೆ. ಕೋಳಿಗೆ ಕಾಲ್ಗೆ ದಾರ ಕಟ್ಕೊಂಡು ಕೋಳಿ ನೋಡಿ ಮೇಕೆ ಯಾವ ಥರ ಆರಿಸ್ತವ್ರೆ ಮೇಲ್ಗಡೆಗೆ ನೋಡಿ. ನಮ್ಮ ತಡಗೋಡಿ ಗ್ರಾಮದ ನಮ್ಮ ರೈತರು ಏನೆಲ್ಲ ಒಂದು ಕೋಳಿಗಳು ಹಿಡ್ಕೊಬರ್ತಾರೆ ನೋಡಿ. ಇವಾಗ ಕುಸ್ತಿ ಬಿಡ್ತಾ ಇದ್ದಾರೆ ಕೋಳಿಯ ನೋಡಿ. ಅದೇ ಥರ ಪಂಜು ಹಿಡ್ಕೊಬರ್ತಾವ್ರೆ. ದೇವ್ರ ಪಂಜು ಅದು, ಅದ್ರಲ್ಲಿ ಪೂಜೆ ಮಾಡ್ತಾರೆ ಮೊದಲು. ಅವಂಗೆ ತಾಯಿಗೆ ಬಿಸಿಲು ಮಾರಮ್ಮಗೆ ತಂಪು ತೋರಿಸ್ತಾರೆ, ತಂಬಿಟ್ಟು ಮುರಿದು ಕೋಳಿ ಕುಯ್ತಾರೆ. ಊರಿಗೆ ಒಳ್ಳೇದಾಗಲಿ, ಯಾವುದೇ ಕೇಡು ಬಯಸ್ಬಾರ್ದು. ಚಿಕ್ಕ ಮಕ್ಕಳು ತಂದು ಹಿಡ್ದು ದೊಡ್ಡವ್ರ ಗಂಟ ಒಳ್ಳೇದಾಗಲಿ, ಯಾವುದೇ ತೊಂದರೆ ಆಗಬಾರ್ದು ಅಂತ ಈ ಥರ ಹಬ್ಬಗಳು ಮಾಡ್ತಾರೆ ನಮ್ಮ ಹಿಂದೂ ಜನ. ನಿಜವಾಗ್ಲೂ ನೋಡಿ ಯಾವ ಥರ ನೋಡಿ ಅಲ್ಲಿ ಉಕ್ಕಿಸ್ತವ್ರೆ ಕೋಳಿಗಳ ಹಿಡ್ದು. ಅದೇ ಥರ ಮೆರವಣಿಗೆನೂ ಕೂಡ ಮಾಡ್ತಾಯಿದ್ದಾರೆ ಅಮ್ಮಂದ. ನೋಡಿ ಮಾರಮ್ಮ ದೇವಸ್ಥಾನ, ಮಾರಮ್ಮ ತಾಯಿಗೆ ತಂಪು ತೋರಿಸ್ತಾರೆ ಇವತ್ತು. ತುಂಬ ಗ್ರ್ಯಾಂಡಾಗಿ ಹಬ್ಬ ಮಾಡ್ತಾಯಿದ್ದಾರೆ ನಮ್ಮ ತಡಗೋಡಿ ಗ್ರಾಮದ ರೈತರು. ನಿಜವಾಗ್ಲೂ ನಮ್ಮ ತಡಗೋಡಿ ಗ್ರಾಮದ ನಮ್ಮ ರೈತರಿಗೆ ನಮ್ಮ ಕಡೆಯಿಂದ ತುಂಬ ಟ್ಯಾಂಕ್ಸ್, ಧನ್ಯವಾದಗಳು. ಅದೇ ಥರ ನೋಡಿ ಯಾವ ಥರ ಒಂದು ಮನೆಗಳು ಕಟ್ಟಾರೆ ನೋಡಿ ಸುತ್ತಮುತ್ತ. ನೋಡಿ ಮೇಕು ಕೇಳಕ್ಕೂ ಯಾವ ಥರ ಆರಿಸ್ತಾವ್ರೆ ಕೋಳಿಯ ಹಿಡ್ದು ಮೇಕೆ ಎಸಿತಾವ್ರೆ. ನಮ್ಮ ತಡಗೋಡಿ ಗ್ರಾಮದ ನಮ್ಮ ರೈತರು ಮಕ್ಕಳು ಇವರು ನೋಡಿ. ಮಾರಮ್ಮ ದೇವರು ಅದು ಮೆರವಣಿಗೆ ಐತೆ ಇರೋದು ನೋಡಿ. ಅದೇ ಥರ ನಮ್ಮ ರೈತ ಮಹಿಳೆಯರು ಹಿಂದೆಗಡೆ ಆರತಿ ತಗೊಬರ್ತಾಯಿದ್ದಾರೆ. ತಂಬಿಟ್ಟು ಆರತಿ ತಂಪು ತೋರಿಸ್ತಾರೆ ಮಾರಮ್ಮಂಗೆ. ಇವತ್ತು ಕೋಳಿ ಕುಯ್ಕೊಂಡು ಇವತ್ತು ಮನೆಗೆ ತಗೊಬಿಟ್ಟು ಕೋಳಿ ಸಾಂಬಾರು ಮಾಡಿ, ನೀಟಾಗಿ ಮುದ್ದೆ ಮಾಡಿ, ಅನ್ನ ಮಾಡಿ, ರೈಸ್ ಮಾಡಿ ಮಾರಮ್ಮಗೊಂಡ್ರೆ ತಂಪು ತೋರಿಸಿ ಆಮ್ಯಾಕೆ ನೈವೇದ್ಯ ಪ್ರಸಾದ ಅವರು ಊಟ ಮಾಡ್ತಾರೆ ನಮ್ಮ ರೈತರು, ತಡಗೋಡಿ ಗ್ರಾಮದ ರೈತರು. ನೋಡಿ ನಮ್ಮ ತಡಗೋಡಿ ಗ್ರಾಮದ ರೈತರು ಯಾವ ಥರ ದೇವ್ರ ಮೆರವಣಿಗೆ ಮಾಡ್ತಾಯಿದ್ದಾರೆ ನೋಡಿ. ತಮಟೆ ಮುಖಾಂತರ ಮಾಡ್ತಾಯಿದ್ದಾರೆ. ತಮಟೆ ಬಡ್ಕೊಂಡು ನಗರಿಕಾಯಿ, ತಮಟೆ
ನೋಡಿ. ನೋಡಿ ನಮ್ಮ ರೈತ ಮಹಿಳೆಯರು ತಂಬಿಟ್ಟು ಆರತಿ ತಗೊಂಡು ಹೋಗ್ತಾ ಇದ್ದಾರೆ. ಯಾವ ಥರ ಅಲಂಕಾರ ಮಾಡ್ಕೊಂಡು ತಂಬಿಟ್ಟಿಗೆ ನೋಡಿ ಬೇವು ಸೊಪ್ಪು ಹಾಕೊಂಡು ಹೂವಿನ ಅಲಂಕಾರ ಯಾವ ಥರ ಮಾಡಿದ್ದಾರೆ ನೋಡಿ. ಕಲರ್ ಹೂವು. ನಮ್ಮ ರೈತ ಮಹಿಳೆಯರು, ತಡಗೋಡಿ ಗ್ರಾಮದ ರೈತ ಮಹಿಳೆಯರು ಯಾವ ಥರ ಹೂವಿನ ಅಲಂಕಾರ ಮಾಡ್ಕೊಂಡು ಹೋಗಿದ್ದಾರೆ. ಅಣ್ಣ ಒಂದು ಸ್ವಲ್ಪ ಈ ಕಡೆ ಬಣ್ಣ ಅಣ್ಣ. ಅವರು ನೀರು ನಮ್ಮ ತಡಗೋಡಿ ಗ್ರಾಮದ ನಮ್ಮ ರೈತ ಮಹಿಳೆಯರು ಮನೆಯಿಂದ ಯಾವ ಥರ ಹಣ್ಣು ಕಾಯಿ ಆರತಿ ತಟ್ಟೆ ಮೇಲ್ಗಡೆ ತಂಬಿಟ್ಟು ಆರತಿ ಯಾವ ಥರ ಮಾಡ್ಕೊಂಡು ತಗೊಂಡೋಗ್ತಿದ್ದಾರೆ. ಅಮ್ಮಂಗೆ ತಂಪು ತೋರ್ಸೋಕೆ ಮಾರಮ್ಮಂಗೆ ಇವತ್ತು ನೋಡಿ. ಊರಿಗೆ ಒಳ್ಳೇದಾಗಲಿ ಅಂತ ನಮ್ಮ ಹಿಂದೂಗಳ ಪ್ರಕಾರ ಈ ಥರ ಸಂಪ್ರದಾಯ ಐತೆ. ಜನಪದ ಕಲೆ ಇದು ನೋಡಿ. ಯಾವ ಥರ ತುಂಬ ಸ್ಟೈಲಲ್ಲಿ ಸಖತ್ತಾಗ ಎಲ್ಲ ಕಲ್ಕಲರು ಬಟ್ಟೆ ಹಾಕೊಂಡು ಒಳ್ಳೆ ಶೃಂಗಾರ ಮಾಡ್ಕೊಂಡು ನಿಜವಾಗ್ಲೂ ಎಲ್ಲರೂ ಯಾವ ಥರ ಸಾಲಾಗಿ ಇದ್ದಾರೆ ನೋಡಿ. ನಮ್ಮ ತಡಗೋಡಿ ಗ್ರಾಮದ ನಮ್ಮ ರೈತ ಮಹಿಳೆಯರಿಗೆ ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು ನಿಜವಾಗ್ಲೂ. ನೋಡಿ ಯಾವ ಥರ ಹೋಗ್ತಿದ್ದಾರೆ ಎಲ್ಲ ನೋಡಿ. ಮಕ್ಕಳು, ಮೊಮ್ಮಕ್ಕಳು, ಗಂಡಿರು, ಔದಿರು, ಅತ್ತಿರು, ಅಂದಿರು, ತಮ್ಮದಿರು ಎಲ್ಲ ಬಂದಿದ್ದಾರೆ ಹಬ್ಬಕ್ಕೆ, ಮಾರಿ ಹಬ್ಬಕ್ಕೆ ನೋಡಿ. ಅದೇ ಥರ ನಮ್ಮ ತಡಗೋಡಿ ಗ್ರಾಮದ ನಮ್ಮ ರೈತರು ಹೊಸ ಕೂಡ ಸಾಕಿದ್ದಾರೆ ಮನೆ ಹತ್ರ ನೋಡಿ. ತೋಟದ ಹತ್ರ ಹೊಸ ಕೂಡ ಸಾಕಿದ್ದಾರೆ ನಮ್ಮ ತಡಗೋಡಿ ಗ್ರಾಮದ ರೈತರು. ಇಲಾಖಿ ಹೊಸ. ಅದೇ ಥರ ಉಳ್ಮೆದ ಕೂಡ ಗುಡ್ಡೆ ಹಾಕಿದ್ದಾರೆ. ತೆಗು ಮರಗಳು ನೆಟ್ಟಿದ್ದಾರೆ ನಮ್ಮ ತಡಗೋಡಿ ಗ್ರಾಮದ ರೈತರು. ನೋಡಪ್ಪ ಅಲ್ಲೂ ಹೊಸ ಐತೆ, ಅಲ್ಲೂ ಉಳ್ಮೆದೇ ಐತೆ ನೋಡಿ. ಇಲ್ಲೂ ಮನೆಗಳು ಐತೆ ಈ ಕಡೆಗೂ ನೋಡಿ. ತೋಟ ಇದು, ಸೀಮೆ ಹುಲ್ಲು, ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು, ತರಕಾರಿ ಗಿಡಗಳು. ಇಲ್ಲಿ ಹೆಚ್ಚು ಕಬ್ಬಿಗಿಂತ ಭತ್ತಕ್ಕಿಂತ ತರಕಾರಿ ಬೆಳೆಯೋದ್ರಲ್ಲಿ ಫೇಮಸ್ಸು ತಡಗೋಡಿ ಗ್ರಾಮ. ನಮ್ಮ ತಡಗೋಡಿ ಗ್ರಾಮದ ನಮ್ಮ ರೈತರು ತರಕಾರಿ ಹಣ್ಣು ಗಿಡಗಳು ಬೆಳೆದು ಫೇಮಸ್ ಇಲ್ಲಿ ನೋಡಿ. ಅದೇ ಥರ ಪಡ್ಲುಕಾಯಿ ಹಾಕಿದ್ದಾರೆ ನೋಡಿ. 1 ಎಕರೆಗೆ ಹಾಕಿದ್ದಾರೆ ಪಡ್ಲುಕಾಯಿ ನಮ್ಮ ತಡಗೋಡಿ ಗ್ರಾಮದ ನಮ್ಮ ರೈತರು ನಿಜವಾಗ್ಲೂ ನೋಡಿ. ಅದೇ ಥರ ಹಸ ಕೂಡ ಇಲ್ಲೇ ಸಾಕಿದ್ದಾರೆ ಗದ್ದೆ ಹತ್ರನೇ. ಸಂಜೆ ಆದಮೇಲೆ ಮನೆಗೆ ಹಿಡ್ಕೊಂಡು ಹೋಗ್ತಾರೆ. ಇವಾಗ ಮೇವು ಮೇಯ್ತಾ ಇದ್ದಾವೆ. ಮೇವು ತಂದು ಹಾಕ್ಬಿಟ್ಟು ಹಬ್ಬ ಮಾಡ್ತಾಯಿದ್ದಾರೆ ತಮ್ಮ ತಡಗೋಡಿ ಗ್ರಾಮದ ನಮ್ಮ ರೈತರು ನಿಜವಾಗ್ಲೂ. ಅದೇ ಥರ ಪಕ್ಕದಲ್ಲಿ ನೋಡಿ, ಪಕ್ಕದಲ್ಲಿ ತೆಂಗಿನ ತೋಟ, ರೇಷ್ಮೆ ಕಡ್ಡಿ, ರೇಷ್ಮೆ ಹುಳನೂ ಕೂಡ ಸಾಕ್ತಾರೆ ನಮ್ಮ ತಡಗೋಡಿ ಗ್ರಾಮದ ನಮ್ಮ ರೈತರು ನೋಡಿ. ರೇಷ್ಮೆ ಸೊಪ್ಪು ನೋಡಿ. ಹಳ್ಳಿಕರ್ ದನಗಳು ಮೇಯ್ತಾ ಇದ್ದಾವೆ. ಮೇಯ್ಕೆ ಅಂದ್ಬಿಟ್ಟು ಕಟ್ಟಾಕಿದ್ದಾರೆ ಮರಕ್ಕೆ ನೋಡಿ. ಯಾವ ಥರ ಐತೆ ಅಂತ ಊರು. ಅದೇ ಥರ ನಮ್ಮ ತಡಗೋಡಿ ಗ್ರಾಮದ ರೈತರು ಬಾಳೆ ಕೂಡ ಹಾಕಿದ್ದಾರೆ. ಬಾಳೆ ನೋಡಿ, ಬಾಳೆ ಬೆಳೆದಿದ್ದಾರೆ ನಮ್ಮ ತಡಗೋಡಿ ಗ್ರಾಮದ ರೈತರು. ಮಾವಿನ ಗಿಡ ಇದು, ಮಾವಿನ ಮರ, ತೆಗು ಮರಗಳು. ಈ ಕಡೆ ನೋಡಿ, ಈ ಕಡೆನೂ ಬಾಳೆ. ಆಮೇಲೆ ನರ್ಸರಿ ಕೂಡ ಇಲ್ಲೇ ಮಡಗಿದ್ದಾರೆ. ನರ್ಸರಿ ಫಾರಮು ಎಲ್ಲ ಹಣ್ಣಿನ ಗಿಡಗಳು, ತರಕಾರಿ ಗಿಡಗಳು ಇವೆಲ್ಲ ಸಿಗುತ್ತೆ ನರ್ಸರಿಲಿ. ಹಿಂಗೆ ಬೇಕು ಅಂದರೆ ಭೇಟಿ ಮಾಡಿ ತಡಗೋಡಿ ಗ್ರಾಮದ ನಮ್ಮ ರೈತರ. ನಿಮಗೆ ಒಳ್ಳೊಳ್ಳೆ ಗಿಡಗಳು ಕೊಡ್ತಾರೆ ನಿಜವಾಗ್ಲೂ ನೋಡಿ. ಹೂವಿನ ಗಿಡನೂ ಸಿಗ್ತದೆ ಇಲ್ಲಿ ನರ್ಸರಿಲಿ. ಕಲ್ಕಾಂಬ್ರ ಹೂವು ಆ ಗಿಡನೇ ಜಾಸ್ತಿ ಸಿಗೋದು. ಹೂವಿನ ಗಿಡ, ಚೆಂಡು ಹೂವು ನೋಡಿ. ಬೀನೀಸು, ಕ್ಯಾರೆಟ್ ಇಲ್ಲ, ಬೀನೀಸು, ಬದನೆಕಾಯಿ ಗಿಡ, ಟಮಾಟೆ ಗಿಡಗಳು, ಪ್ರತಿಯೊಂದು ಹಣ್ಣು ಗಿಡಗಳು ಸಿಗ್ತವೆ ಇಲ್ಲಿ. ಬಂದು ತಗೊಂಡೋಗಿ
ನೋಡಿ ಸುತ್ತಮುತ್ತ ಮನೆ ಐತೆ, ಇಲ್ಲೂ ತೋಟದಲ್ಲೂ ಕೂಡ ಮನೆಗಳು ಕಟ್ಟಿದ್ದಾರೆ ನಮ್ಮ ತಡಗೋಳಿ ಗ್ರಾಮದ ರೈತರು. ಅಲ್ಲಿ ಕಾಣಿಸ್ತೈತೆ ನೋಡಿ ಬೆಟ್ಟ, ಅದು ನೋಡಿ ಯಾವ ಥರ ಐತೆ ಗುಡ್ಡ, ಅದು ಮುತ್ತರಾಯ ಸ್ವಾಮಿ ಬೆಟ್ಟ. ಅದು ನೋಡಿ ಸುತ್ತಮುತ್ತ ವ್ಯವಸಾಯ ಮಾಡ್ತಿದ್ದಾರೆ ನಮ್ಮ ರೈತರು. ಒಳ್ಳೊಳ್ಳೆ ಮನೆಗಳು ಕಟ್ಟಿದ್ದಾರೆ ನಿಜಕ್ಕೂ ತಡಗೋಳಿ ಗ್ರಾಮದಲ್ಲಿ ನಮ್ಮ ರೈತರು. ನಮ್ಮ ರೈತರಿಗೆ ನಮ್ಮ ಕಡೆಯಿಂದ ತುಂಬ ಟ್ಯಾಂಕ್ಸ್, ಧನ್ಯವಾದಗಳು. ಇದೇ ಥರ ನಮ್ಮ ರೈತರು ವ್ಯವಸಾಯ ಮಾಡಲಿ, ಚೆಂದಾಗಿರಲಿ, ಆ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ನಮ್ಮ ರೈತರ. ನಿಜಗ್ಲೂ ನಮ್ಮ ರೈತರಿದ್ದರೆ ಜೀವನ. ನಿಜಗ್ಲೂ ರೈತರು ಇಲ್ಲ ಅಂದರೆ ಒಟ್ಟಿಗೆ ಮಣ್ಣೆ ತಿನ್ನಬೇಕಾಯ್ತದೆ. ನೋಡಿ ಸುತ್ತಮುತ್ತ ನಮ್ಮ ರೈತರು ಮಾಡಿರುವಂಥ ಜಮೀನುಗಳು ಇವೆಲ್ಲ, ವ್ಯವಸಾಯ ಮಾಡ್ತಾಯಿರೋ ಅಂಥವು. ಇವಾಗ ತಾನೇ ಉಳುಮೆ ಮಾಡಿದ್ದಾರೆ ನೋಡಿ.